ನಾನು ನಿಮ್ಮ ಪ್ರೀತಿಯ ಚೇತನಾ ರಮೇಶ್. ಆಹಾರ ಪ್ರಿಯರಿಗೆ ಆಹಾರ ಮೇಳ, ಫಲಪುಷ್ಪ ಪ್ರದರ್ಶನ ಇರೋದು ಪರಿಸರ ಪ್ರೇಮಿಗಳಿಗೆ. ಅದೇ ರೀತಿ ಪುಸ್ತಕ ಪ್ರೇಮಿಗಳಿಗೂ ಕೂಡ ಈ ಬಾರಿ ಪುಸ್ತಕ ಮೇಳ ಇದೆ. ಈ ಪುಸ್ತಕ ಮೇಳದಲ್ಲಿ ಯಾವ್ಯಾವ ಕವಿಗಳು ಬರೆದಿರುವಂತ ಪುಸ್ತಕಗಳಿವೆ, ಏನೇನಿವೆ ಅನ್ನೋದನ್ನ ನಾನು ಇವತ್ತಿನ ಬ್ಲಾಗ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಬಾರಿಯ ಪುಸ್ತಕ ಮೇಳ ನಮ್ಮ ಮೈಸೂರಿನ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಗ್ರೌಂಡ್ ಅಲ್ಲಿ ನಡೀತಾ ಇದೆ. ಇಂದಿನಿಂದ ಅಂದ್ರೆ ಸೆಪ್ಟೆಂಬರ್ 22ರಿಂದ ಹಿಡಿದು ಅಕ್ಟೋಬರ್ 1 ತನಕ ಇರುತ್ತೆ. ಯಾರೆಲ್ಲ ಪುಸ್ತಕ ಪ್ರಿಯರಿದ್ದೀರಾ, ನಿಮ್ಮ ನೆಚ್ಚಿನ ಕವಿ ಅಥವಾ ಲೇಖಕರು ಬರೆದಿರುವಂತಹ ಪುಸ್ತಕಗಳನ್ನ ನೀವು ಕೂಡ ಬಂದು ಓದಿ ಅದನ್ನ ಮನೆಗೆ ಕೊಂಡೊಯ್ಯಬಹುದು. ಸ್ಟಾಲ್ಸ್ ಇದೆ. ಸೊ ನೀವು ನಿಮ್ಮ ಮಕ್ಕಳಿಗೆ ಕರ್ಕೊಂಡ್ಬಂದು ಇಲ್ಲಿ ಬೇಕಾದಂಥ ಬುಕ್ಸ್ಗಳನ್ನ ಕೊಡ್ಬೋದು. ಪಂಚತಂತ್ರದ ಕಥೆಗಳು, ದೊಡ್ಡವಳಾದ ಮೇಲೆ, ಅರಳಿ ಮಲ್ಲಿಗೆ, ಮಕ್ಕಳಿಗೆ ಶಿವರಾಮ್ ಭಾರತ್ ಅವ್ರು ಕೊಟ್ಟಿರುವಂಥ ಬುಕ್ಸ್ಗಳು, ಹಲವಾರು ಬುಕ್ಸ್ಗಳು ನಿಮ್ಮಲ್ಲಿ ಸಿಗುತ್ತೆ. ಎಲ್ಲರ ನೆಚ್ಚಿನ ನಾಡುಗಡಿಯವರು ನೋಡ್ತೀವಿ. ಸ್ನೇಹ ಬುಕ್ ಹೌಸು, ಚೇತನ್ ಬುಕ್ ಹೌಸು, ಈಗ ಅನೇಕ ಸ್ವಪ್ನ ಬುಕ್ ಹೌಸ್, ಈಗ ಅನೇಕ ಪುಸ್ತಕ ಮಳಿಗೆಗಳಲ್ಲಿ ಎಲ್ಲ ರೀತಿಯ ಪುಸ್ತಕಗಳು ಸಿಗ್ಬೋದಾಗಿದ್ದರೂ ಕೂಡ ವಿಶಿಷ್ಟವಾಗಿ ಇಲ್ಲಿ ಮೈಸೂರು ವಿಶ್ವದ ಪ್ರಸಾರಾಂಗದ ಪುಸ್ತಕ ಮಳಿಗೆ, ಕನ್ನಡ ಪುಸ್ತಕ ಪ್ರಾಧಿಕಾರದ ಪುಸ್ತಕ ಮಳಿಗೆ, ತುಳು ಸಾಹಿತ್ಯ ಅಕಾಡೆಮಿಯ ಪ್ರಕಾಶನ ಪುಸ್ತಕ,
ಪ್ರಸಾರಾಂಗದ ಕನ್ನಡ ವಿಶ್ವವಿದ್ಯಾನಿಲಯದ ಸಣ್ಣ ಪುಸ್ತಕಗಳು ಮತ್ತು ಬೃಹತ್ ಪುಸ್ತಕಗಳು ಮತ್ತು ಅಪರೂಪವಾದ ಪುಸ್ತಕಗಳ ಮಾರಾಟ ಮಳಿಗೆ. ಈ ಬಾರಿ ಕೂಡ ಪ್ರತಿ ವರ್ಷದಂತೆ ಎಲ್ಲಾ ಪುಸ್ತಕಗಳ ಮೇಲೆ 5% ಅಂದರೆ 5% ಇಂದ ಇದ್ದು 10% ತನಕ ಆಫರ್ನ ಕೊಡ್ತಾ ಇದ್ದಾರೆ. ದರ್ಶನದಲ್ಲಿ ಏನೆಲ್ಲ ಅದ್ಭುತಗಳಿದ್ದಾವೆ ಅಂತಂದರೆ ಮೈಸೂರು ಪಾರ್ಕ್ನಿಂದ ಹಿಡಿದು ಪುಸ್ತಕದವರೆಗೂ ಎಲ್ಲ ರೀತಿಯ ತುಂಬ ಸಲುವಾಗಿ ವಿಶ್ವ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಅದು ಮೈಸೂರು ಈ ಸಂದರ್ಭದಲ್ಲಿ ನಮ್ಮ